ಇವತ್ತಿನ ಬೆಳವಣಿಗೆ ಮತ್ತು ಇವತ್ತಿನ ಪ್ರಶ್ನೆ ಇರೋದು ಡಿ ಕೆ ಶಿವಕುಮಾರ್ ಅವರು ಸೆಕೆಂಡ್ ಲಿಸ್ಟ್ನ ಯಾವತ್ತು ರಿಲೀಸ್ ಮಾಡ್ತಾರೆ ಅನ್ನೋದಷ್ಟೇ. ಒಂದು ನಾವು ನಿನ್ನೆವರೆಗೆ ಈ ಕ್ಷಣದವರೆಗೆ ಡಿಸ್ಕಸ್ ಮಾಡ್ತಾ ಇದ್ದೋ ಮುಖ್ಯಮಂತ್ರಿಗಳು 2ನೇ ಪಟ್ಟಿನ ತಗೊಂಡೋಗಿ ದೆಹಲಿಗೆ ಹೋಗಿದ್ದಾರೆ, ಶಾರ್ಟ್ಲಿ ಅಸೆಂಟ್ ತಗೊಂಡು ಅವ್ರ ಸಿಗ್ನೇಚರ್ ತಗೊಂಡು ಬಂದ್ಬಿಡ್ತಾರೆ ಅಂತ. ಈಗ ನಾನು ನಮ್ಮ ಡಿಬೇಟಿಗೆ ಕೂತ್ಕೊಳ್ಳೋ 5 ನಿಮಿಷ ಮುಂಚೆ ದೆಹಲಿಯಿಂದ ಒಂದು ಫೋನ್ ಬಂತು ಸಂತೋಷ್. ಅವ್ರು ಹೇಳಿದ್ರು, ಸರ್ ನೀವೇನೇನು ಡಿಸ್ಕಸ್ ಮಾಡ್ತಾ ಇದ್ದಾರೆ ನೋಡಿ, ಸೆಕೆಂಡ್ ಲಿಸ್ಟು, ಇವರು ಸಂಭಾವ್ಯರು ಅವರು ಸಂಭಾವ್ಯರು, ಅದು ಸುಳ್ಳು, ಅದು ಈಗಲೇ ಆಗೋದಿಲ್ಲ. ಈ ಸರಿ ದೆಹಲಿಗೆ ಡಿ ಕೆ ಶಿವಕುಮಾರ್ ಅವರು ಮಂತ್ರಿ ಆಕಾಂಕ್ಷಿಗಳ ಲಿಸ್ಟನ್ನು ತಗೊಂಡೇ ಬಂದಿಲ್ಲ ಅಂತ ಹೇಳಿದಾಗ ಶಾಕ್. ಏನು ಸರ್ ಏನಕ್ಕೆ ಮತ್ತೇನು ಅಂತ ಹೇಳಿದ್ರೆ, ಇದು ಪ್ಯೂರ್ಲಿ ಅಫಿಷಿಯಲ್ ಮೀಟಿಂಗು ಡಿ ಕೆ ಶಿವಕುಮಾರ್ ಅವ್ರದ್ದು. ಮುಖ್ಯಮಂತ್ರಿ ಆದ ನಂತರ ಈ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು, ಆ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ರು, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ರು, ಪ್ರಿಯಾಂಕಾ ಅವ್ರನ್ನ ಭೇಟಿ ಮಾಡಿದ್ರು, ಹೋಗಿ ಅವ್ರಿಗೊಂದು ಬೊಕ್ಕೆ ಕೊಟ್ಟು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ನಿಮ್ಗೆ ಧನ್ಯವಾದಗಳು ಅಂತಕ್ಕಂಥ ಧನ್ಯವಾದ ಸಲ್ಲಿಸೋ ಕೆಲಸ ಮಾಡ್ತಾ ಇದ್ದಾರೆ. ಎರಡನೇದು ಅಫಿಷಿಯಲ್ ಮೀಟಿಂಗ್ಗಳನ್ನ ಅಟೆಂಡ್ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕೃತ ಆಫೀಸರ್ಸ್ಗಳನ್ನ ಭೇಟಿ ಮಾಡುವ ಕೆಲಸ ಮಾಡಿದ್ರು. ಮೊನ್ನೆ IAS ಮತ್ತು IPSಗಳ ಒಂದು ಮೀಟಿಂಗನ್ನು ಮಾಡಿದ್ರು. ಇವತ್ತು ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿದ್ರು, ಫೈನಾನ್ಸ್ ಮಿನಿಸ್ಟರ್ನ ಭೇಟಿ ಮಾಡಿದ್ರು. ನಾಳೆ ಬೆಳಗ್ಗೆ ಅವರು ಜಲಶಕ್ತಿ ಸಚಿವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಈ ಭೇಟಿ ಏನಿದೆ ಸರ್, ಡಿ ಕೆ ಶಿವಕುಮಾರ್ ಅವರು ಈ ಬಾರಿಯ ದೆಹಲಿ ಭೇಟಿ ಏನಿದೆ, ಇದು ಪ್ಯೂರ್ಲಿ ಅಫಿಷಿಯಲ್ ಭೇಟಿ. ಬಟ್ ಈ MLA ಆಕಾಂಕ್ಷಿಗಳಿಗೆ ಅದು ಅರ್ಥ ಆಗ್ತಾ ಇಲ್ಲ. ಇವರಿಗೆ ಏನು ಮತ್ತೆ ಸ್ಪೆಷಲ್ ಫ್ಲೈಟ್ಗಳು ಕೆಲವರು ಹೋಗ್ತಾ ಇದ್ದಾರೆ, ರೆಗ್ಯುಲರ್ ಫ್ಲೈಟಲ್ಲಿ ಕೆಲವರು ಹೋಗ್ತಾ ಇದ್ದಾರೆ, ಹೋಗಿ ಕೂತ್ಕೋತಾ ಇದ್ದಾರೆ, ಬೆಳಗ್ಗೆ ಎದ್ರೆ ಅವ್ರಿಗೆ ಮುಖ ತೋರಿಸ್ತಾ ಇದ್ದಾರೆ, ಟಿವಿಗಳಲ್ಲಿ ಕಾಣಿಸ್ಕೊತಾ ಇದ್ದಾರೆ ನಾನು ಆಕಾಂಕ್ಷಿ ಇದ್ದೀನಿ ಅಂತ. ಮತ್ತೆ ಅವ್ರ ಜೊತೆ ವಾಪಸ್ ಬರ್ತಾರೆ. ಅವ್ರು ಟಿಕೆಟ್ ಬುಕ್ ಆಯಿತು ಅಂತ ತಕ್ಷಣ ಇವರೆಲ್ಲ ಟಿಕೆಟ್ ಬುಕ್ ಮಾಡ್ಕೊಂಡು ವಾಪಸ್ ಹೊರಡು ಬರ್ತಾರೆ. ಇನ್ನೊಂದು ಸರ್, ಒಂದು ಬ್ರೇಕಿಂಗ್ ನ್ಯೂಸ್ ಅವ್ರು ಕೊಟ್ಟಿದ್ದೇನು ಅಂತ ಹೇಳಿದ್ರೆ, ಅಲ್ಲಿ ನಮ್ಮ ಸೋರ್ಸ್ ಕೊಟ್ಟಿದ್ದು ಅಂತ ಹೇಳಿದ್ರೆ, ಇವರೆಲ್ಲ ಕಾಯ್ತಾ ಇದ್ದಾರಲ್ಲ ಸರ್, ಇನ್ನೂ 20 ಫಿಲ್ ಮಾಡಿಬಿಡ್ತಾರೆ ಸೀಟ್ಗಳು, 20 ಸ್ಥಾನ ಫಿಲ್ ಮಾಡಿಬಿಡ್ತಾರೆ, ಮಂತ್ರಿಗಳಾಗ್ಬಿಡ್ತೀವಿ ಅಂತ. 20 ಮಾಡೋದಿಲ್ವಂತೆ, ಓನ್ಲಿ 10 ಸೀಟ್ ಮಾಡೋಕ್ಕೆ ಅಂತ ಡಿ ಕೆ ಶಿವಕುಮಾರ್ ಟ್ರೈ ಮಾಡ್ತಾ ಇದ್ದಾರಂತೆ. ಸೆಕೆಂಡ್ ಲಿಸ್ಟಲ್ಲಿ 10 ಸೀಟ್ ಮಾತ್ರ ಫಿಲ್ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರ ಮೈಂಡಲ್ಲಿ ಇದೆಯಂತೆ. ರಾಹುಲ್ ಗಾಂಧಿ ಅವರು ಮಾಡೋದಿದ್ರೆ ಮಾಡಿಬಿಡಿ ಅಂತ ಹೇಳಿದ್ರೆ, ಇಲ್ಲ ಸರ್ ಬೇಡ ತಡೀರಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರಂತೆ. ಆ 10 ಸೀಟ್ ಕೂಡ ಭರ್ತಿ ಆಗೋದು ಈ MLC ಎಲೆಕ್ಷನ್ ಆದ ನಂತರನೇ. ಇಲ್ಲಾಂದರೆ ಮತ್ತೆ ಅಸಮಾಧಾನ ಏನೋ ಕ್ರಾಸ್ ವೋಟಿಂಗು ಇನ್ನೊಂದು ಮತ್ತೊಂದು ಮಾಡಿಬಿಟ್ರೆ ಭಯ ಅಲ್ಲ. ಅದಕ್ಕೋಸ್ಕರ ಈ MLC ವೋಟ್ ಆದ ನಂತರ, ಎಲೆಕ್ಷನ್ ಆದ ನಂತರ ಓನ್ಲಿ 10 ಜನ ಮಾತ್ರ ಅವರು ಸಂಪುಟಕ್ಕೆ ತಗೋತಾರೆ. ಅಲ್ಲಿಗೆ 24 ಜನ ಆಗ್ತಾರೆ. ಇನ್ನೂ 10 ಸೀಟ್ಗಳನ್ನ ಹಾಗೆ ಉಳಿಸ್ಕೋತಾರೆ. ಬಹುಶಃ ಇವ್ರು ಕಾಯ್ತಿರೋರು ಇನ್ನೂ ಕಾಯ್ತಾನೆ ಹೋಗಬೇಕಂತ ಅನಿಸ್ತಾ ಇದೆ. ಅಥವಾ ಕಡೆಯವರೆಗೂ ಒಂದಷ್ಟು ಖಾತೆಗಳನ್ನ ಡಿ ಕೆ ಶಿವಕುಮಾರ್ ಅವರು ತಂಬಳಿನೇ ಇಟ್ಕೊಂಡು ಅದನ್ನು ನಿಭಾಯಿಸಿದ್ರು ಕೂಡ ಯಾವುದೇ ಆಶ್ಚರ್ಯ ಇಲ್ಲ ಅಂತಕ್ಕಂಥ ಸುದ್ದಿ ಈ ಕ್ಷಣಕ್ಕೆ ಬರ್ತಾ ಇರೋದು ಸರ್. ಈಗ MLAಗಳು ನಮ್ಮವರು ಇವರೆಲ್ಲ ಕಾಯ್ತಾ ಇದ್ದಾರಲ್ಲ, ಇವರು ಕಾಯ್ತಾನೆ ಇರಬೇಕಾಗುತ್ತೆ ಅನ್ನೋ ಅಂತ ಅನಿಸ್ತಾ ಇದೆ ಇದನ್ನು ನೋಡಿದ್ರೆ ಸರ್. ಸರ್ ನೀವೇನು ಹೇಳ್ತೀರಿ? ಇಲ್ಲ, ಇದೂ ನಿರೀಕ್ಷಿತನ ಇದೆ. ಅದು ಯಾಕೆ ಅಂತ ಹೇಳಿದ್ರೆ, ಅವರು ಎಲ್ರಿಗೂ ಒಂದೇ ಸರಿ ಕೊಟ್ಬಿಟ್ರೆ ಒಂದು ಬಂಡಾಯದ ಒಂದು ಗುಂಪು ಕ್ರಿಯೇಟ್ ಆಗುತ್ತೆ. ಅವ್ರ ಮುಂದೆ ಯಾವುದೇ ರೀತಿಯಿಂದ ಒಂದು ಆಮಿಷಗಳು ಇರೋದಿಲ್ಲ. ಕೊಡಬೇಕಲ್ಲ, ಇಲ್ಲ ನಿಮಗೂ ಕೊಡ್ತೀವಿ, ಇನ್ನು ನೆಕ್ಸ್ಟ್ ಇದೆ ಅಂತ ಹೇಳಲಿಕ್ಕೆ ಒಂದು ಅವಕಾಶ ಬೇಕಲ್ಲ. ಅದಕ್ಕಾಗಿ ಒಂದಿಷ್ಟು ಉಳಿಸ್ತಾರೆ. ಇದು ರಾಜಕೀಯ ತಂತ್ರ. ಹಾಗೆ ಇದು ಒಂದೇ ಸಾರಿ ಎಲ್ಲವನ್ನೂ ಮಾಡ್ಕೊಂಡು ಬಿಡೋಕ್ಕೆ ಆಗಲ್ಲ. ಇದು ಈಗ ಇವ್ರು ಹೇಳ್ದಂಗೆ ಏನಂತಾರಪ್ಪ ಅಂದರೆ, ಇದು ಪರಿಷತ್ತು ರಾಜ್ಯಸಭಾ ಚುನಾವಣೆ ಆದ ನಂತರ ಅದಕ್ಕೊಂದು ಇದು ಏನಪ್ಪ ಅಂದ್ರೆ ಮುಹೂರ್ತ ಫಿಕ್ಸ್ ಆಗ್ಬೋದು ಅಂತಕ್ಕಂಥದ್ದು. ಆಮೇಲೆ ಏನಪ್ಪ ಅಂದ್ರೆ, ಡಿ ಕೆ ಶಿವಕುಮಾರ್ ಅವರು ಏನಂತಂದರೆ, ಇವತ್ತು ಅಲ್ಲಿ ಹೋಗಿ ಕೆಲವೊಂದು ಜಲಶಕ್ತಿ ಅಂತಂದ್ರಪ್ಪ ಅಂದ್ರೆ ನೀರಾವರಿ, ಆಮೇಲೆ ನೀತಿ ಆಯೋಗದ ವಿಷಯಗಳು, ಇವನ್ನೆಲ್ಲವನ್ನ ಏನಪ್ಪ ಅಂದ್ರೆ ತಮ್ಮ ಚರ್ಚೆಯಲ್ಲಿ ಮತ್ತು ಏನಪ್ಪ ಅಂದ್ರೆ ಮೀಟಿಂಗ್ನಲ್ಲಿ ಏನಪ್ಪ ಅಂದ್ರೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಮತ್ತು ಧನ್ಯವಾದಗಳನ್ನು ಹೈಕಮಾಂಡಿಗೆ ಏನಪ್ಪ ಅಂದ್ರೆ ಅರ್ಪಿಸ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅದು ಸರಿನೇ. ಹಾಗೆ ಇಲ್ಲಿ ಉಳಿದಂಥ ಏನಂತಾರಪ್ಪ ಅಂದರೆ, ಇವರೆಲ್ಲ ಹೋಗ್ತಾ ಇದ್ದಾರಲ್ಲ, ಯಾರೋ ಇವ್ರು ಹೇಳ್ದಂಗೆ, ನಮ್ಮ ನಾಗರಾಜ್ ಅವ್ರು ಹೇಳ್ದಂಗೆ ಮುಖ ತೋರಿಸೋದು, ಮತ್ತು ಟಿ ವಿನಲ್ಲಿ ಏನಪ್ಪ ಅಂದ್ರೆ ಅಲ್ಲೇ ಮತ್ತೇನಪ್ಪ ಅಂದ್ರೆ ಅವರು ಏನಪ್ಪ ನೋಡೋದು, ಇಲ್ಲ ಅವರು ಡಿ ಕೆ ಶಿವಕುಮಾರ್ ವಾಪಸ್ ಬಂದ ಕೂಡಲೇ ಅವರು ಹತ್ಕೊಂಡು ಬರೋದು, ಇವು ಎಲ್ಲ ಏನು ನಡೀತಾ ಇದ್ದಾವೆ. ಇದು ಇಲ್ಲಿ ಅಲ್ಲಿ ಹೇಳಬೇಕಾಗಿತ್ತು ಅವರು, ಯಾರು ಡಿ ಕೆ ಶಿವಕುಮಾರ್ ಅವರು, ದಿಲ್ಲಿಗೆ ಯಾರೂ ಬರಬೇಡಿ, ನಿಮ್ಮ ಕ್ಷೇತ್ರಗಳಲ್ಲಿ ನೋಡಿ.